ಇನ್ನ ಬೆಂಗಳೂರಿನಲ್ಲಿ ಈದ್ ಮಿಲಾದ್ ಕಾರ್ಯಕ್ರಮ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌದಿ, ಇರಾಕ್, ಯೆಮೆನ್ನಿಂದ ಧರ್ಮಗುರುಗಳು ಆಗಮಿಸ್ತಾ ಇರೋದು. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಸರ್ಕಾರ ಮುಂದಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ತಪ್ಪು ಹಾದಿಯಲ್ಲಿ ಹೋಗ್ತಾ ಇದೆ. ಸರ್ಕಾರದ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ಈ ರೀತಿ ಕಿಡಿಕಾರಿದ್ದಾರೆ. ಧರ್ಮಗುರುಗಳನ್ನ ಕರೆಸ್ತಾ ಇರೋದು ಅದಕ್ಕೆ ಸರ್ಕಾರದ ಕುಮ್ಮಕ್ಕು. ಸರ್ಕಾರ ತಪ್ಪು ಹಾದಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ಇವತ್ತು ಕಿಡಿಕಾರಿದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ನೋಡಿ, ಇವತ್ತು ಸರ್ಕಾರ ವಿಶೇಷವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಳೆದ 2 ವರ್ಷ 4 ತಿಂಗಳಿಂದ ಆಗಿರ್ತಕ್ಕಂಥ ಸರ್ಕಾರ ಯಾವಾಗಲೂ ಕೂಡ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನ ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಹೋಗುವಂತದನ್ನು ನಾವು ನೋಡಿದ್ದೇವೆ. ಕೇವಲ 1, 2, 3 ಹಂತಲ್ಲ, ಎಲ್ಲಾ ಹಂತದಲ್ಲಿ ಕೂಡ ಅದನ್ನ ವಿಸ್ತೃತ ಮಾಡತಕ್ಕಂಥ ಪ್ರಯತ್ನ ಆಗ್ತಿದೆ. ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾಳೆ ನಾಡ್ದು ಅಂದ್ರೆ 5, 6 ನಡೀತಕ್ಕಂಥ ವಿದೇಶಗಳಿಂದ ಟೂರಿಸ್ಟ್ ವೀಸಾ ಮೇಲೆ ತೆಗೆದುಕೊಂಡು ಬಂದು ಅವರಿಗೆ ಧರ್ಮ ಪ್ರಚಾರ ಮಾಡಕತ್ತಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಖಂಡನೆಯನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಸರ್ಕಾರ ಏನಾದರೂ ಎಚ್ಚೆತ್ತುಕೊಳ್ಳಿ. ಈಗ ನಾಡದ ಹಬ್ಬ ದಸರಾದಿಂದ ಹಿಡ್ಕೊಂಡು ಏನೇನೋ ಸಮಸ್ಯೆಗಳನ್ನ ಉದ್ಭವ ಆಗಿದ್ದಾವೆ. ಧರ್ಮಸ್ಥಳದ ಬಗ್ಗೆ ನಡೆದಿರ್ತಕ್ಕಂಥ ಘಟನೆಗಳಿಗೆ ಇನ್ನೂ ಹಸಿರು ಇರುವಾಗಲೇ ಈ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಆಯೋಜನೆ ಕೊಡುವ ಮುಖಾಂತರ ಸರ್ಕಾರ ತಪ್ಪ ಹಾದಿಗೆ ಹೋಗ್ತಾ ಇದೆ ಅನ್ನೋದನ್ನ ಬಹಳ ಸ್ಪಷ್ಟ ಆಗೈತೇನೆ. ಮತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕಿಂತ ಮಾಡಕ್ ಕೊಡಬಾರದು ಅನ್ನೋ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಅಲ್ಲಿ ಏನಾದರೂ ಬೇರೆ ದೇಶಗಳಿಂದ ಬಂದಂತ ವ್ಯಕ್ತಿಗಳು ತಕ್ಷಣ ಆ ರೀತಿಯಾಗಿ ಇನ್ನ ಬೆಂಗಳೂರಿನಲ್ಲಿ ಈದ್ ಮಿಲಾದ್ ಕಾರ್ಯಕ್ರಮ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌದಿ, ಇರಾಕ್, ಯೆಮೆನ್ನಿಂದ ಧರ್ಮಗುರುಗಳು ಆಗಮಿಸ್ತಾ ಇರೋದು. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಸರ್ಕಾರ ಮುಂದಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ತಪ್ಪು ಹಾದಿಯಲ್ಲಿ ಹೋಗ್ತಾ ಇದೆ. ಸರ್ಕಾರದ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ಈ ರೀತಿ ಕಿಡಿಕಾರಿದ್ದಾರೆ. ಧರ್ಮಗುರುಗಳನ್ನ ಕರೆಸ್ತಾ ಇರೋದು ಅದಕ್ಕೆ ಸರ್ಕಾರದ ಕುಮ್ಮಕ್ಕು. ಸರ್ಕಾರ ತಪ್ಪು ಹಾದಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ಇವತ್ತು ಕಿಡಿಕಾರಿದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ನೋಡಿ, ಇವತ್ತು ಸರ್ಕಾರ ವಿಶೇಷವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಳೆದ 2 ವರ್ಷ 4 ತಿಂಗಳಿಂದ ಆಗಿರ್ತಕ್ಕಂಥ ಸರ್ಕಾರ ಯಾವಾಗಲೂ ಕೂಡ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನ ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಹೋಗುವಂತದನ್ನು ನಾವು ನೋಡಿದ್ದೇವೆ. ಕೇವಲ 1, 2, 3 ಹಂತಲ್ಲ, ಎಲ್ಲಾ ಹಂತದಲ್ಲಿ ಕೂಡ ಅದನ್ನ ವಿಸ್ತೃತ ಮಾಡತಕ್ಕಂಥ ಪ್ರಯತ್ನ ಆಗ್ತಿದೆ. ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾಳೆ ನಾಡ್ದು ಅಂದ್ರೆ 5, 6 ನಡೀತಕ್ಕಂಥ ವಿದೇಶಗಳಿಂದ ಟೂರಿಸ್ಟ್ ವೀಸಾ ಮೇಲೆ ತೆಗೆದುಕೊಂಡು ಬಂದು ಅವರಿಗೆ ಧರ್ಮ ಪ್ರಚಾರ ಮಾಡಕತ್ತಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಖಂಡನೆಯನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಸರ್ಕಾರ ಏನಾದರೂ ಎಚ್ಚೆತ್ತುಕೊಳ್ಳಿ. ಈಗ ನಾಡದ ಹಬ್ಬ ದಸರಾದಿಂದ ಹಿಡ್ಕೊಂಡು ಏನೇನೋ ಸಮಸ್ಯೆಗಳನ್ನ ಉದ್ಭವ ಆಗಿದ್ದಾವೆ. ಧರ್ಮಸ್ಥಳದ ಬಗ್ಗೆ ನಡೆದಿರ್ತಕ್ಕಂಥ ಘಟನೆಗಳಿಗೆ ಇನ್ನೂ ಹಸಿರು ಇರುವಾಗಲೇ ಈ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಆಯೋಜನೆ ಕೊಡುವ ಮುಖಾಂತರ ಸರ್ಕಾರ ತಪ್ಪ ಹಾದಿಗೆ ಹೋಗ್ತಾ ಇದೆ ಅನ್ನೋದನ್ನ ಬಹಳ ಸ್ಪಷ್ಟ ಆಗೈತೇನೆ. ಮತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕಿಂತ ಮಾಡಕ್ ಕೊಡಬಾರದು ಅನ್ನೋ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಅಲ್ಲಿ ಏನಾದರೂ ಬೇರೆ ದೇಶಗಳಿಂದ ಬಂದಂತ ವ್ಯಕ್ತಿಗಳು ತಕ್ಷಣ ಆ ರೀತಿಯಾಗಿ ಇನ್ನ ಬೆಂಗಳೂರಿನಲ್ಲಿ ಈದ್ ಮಿಲಾದ್ ಕಾರ್ಯಕ್ರಮ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌದಿ, ಇರಾಕ್, ಯೆಮೆನ್ನಿಂದ ಧರ್ಮಗುರುಗಳು ಆಗಮಿಸ್ತಾ ಇರೋದು. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಸರ್ಕಾರ ಮುಂದಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ತಪ್ಪು ಹಾದಿಯಲ್ಲಿ ಹೋಗ್ತಾ ಇದೆ. ಸರ್ಕಾರದ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ಈ ರೀತಿ ಕಿಡಿಕಾರಿದ್ದಾರೆ. ಧರ್ಮಗುರುಗಳನ್ನ ಕರೆಸ್ತಾ ಇರೋದು ಅದಕ್ಕೆ ಸರ್ಕಾರದ ಕುಮ್ಮಕ್ಕು. ಸರ್ಕಾರ ತಪ್ಪು ಹಾದಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ಇವತ್ತು ಕಿಡಿಕಾರಿದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ನೋಡಿ, ಇವತ್ತು ಸರ್ಕಾರ ವಿಶೇಷವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಳೆದ 2 ವರ್ಷ 4 ತಿಂಗಳಿಂದ ಆಗಿರ್ತಕ್ಕಂಥ ಸರ್ಕಾರ ಯಾವಾಗಲೂ ಕೂಡ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನ ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಹೋಗುವಂತದನ್ನು ನಾವು ನೋಡಿದ್ದೇವೆ. ಕೇವಲ 1, 2, 3 ಹಂತಲ್ಲ, ಎಲ್ಲಾ ಹಂತದಲ್ಲಿ ಕೂಡ ಅದನ್ನ ವಿಸ್ತೃತ ಮಾಡತಕ್ಕಂಥ ಪ್ರಯತ್ನ ಆಗ್ತಿದೆ. ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾಳೆ ನಾಡ್ದು ಅಂದ್ರೆ 5, 6 ನಡೀತಕ್ಕಂಥ ವಿದೇಶಗಳಿಂದ ಟೂರಿಸ್ಟ್ ವೀಸಾ ಮೇಲೆ ತೆಗೆದುಕೊಂಡು ಬಂದು ಅವರಿಗೆ ಧರ್ಮ ಪ್ರಚಾರ ಮಾಡಕತ್ತಾರೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಖಂಡನೆಯನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಸರ್ಕಾರ ಏನಾದರೂ ಎಚ್ಚೆತ್ತುಕೊಳ್ಳಿ. ಈಗ ನಾಡದ ಹಬ್ಬ ದಸರಾದಿಂದ ಹಿಡ್ಕೊಂಡು ಏನೇನೋ ಸಮಸ್ಯೆಗಳನ್ನ ಉದ್ಭವ ಆಗಿದ್ದಾವೆ. ಧರ್ಮಸ್ಥಳದ ಬಗ್ಗೆ ನಡೆದಿರ್ತಕ್ಕಂಥ ಘಟನೆಗಳಿಗೆ ಇನ್ನೂ ಹಸಿರು ಇರುವಾಗಲೇ ಈ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಆಯೋಜನೆ ಕೊಡುವ ಮುಖಾಂತರ ಸರ್ಕಾರ ತಪ್ಪ ಹಾದಿಗೆ ಹೋಗ್ತಾ ಇದೆ ಅನ್ನೋದನ್ನ ಬಹಳ ಸ್ಪಷ್ಟ ಆಗೈತೇನೆ. ಮತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕಿಂತ ಮಾಡಕ್ ಕೊಡಬಾರದು ಅನ್ನೋ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಅಲ್ಲಿ ಏನಾದರೂ ಬೇರೆ ದೇಶಗಳಿಂದ ಬಂದಂತ ವ್ಯಕ್ತಿಗಳು ತಕ್ಷಣ ಆ ರೀತಿಯಾಗಿ
ಇನ್ನ ಬೆಂಗಳೂರಿನಲ್ಲಿ ಈದ್ ಮಿಲಾದ್ ಕಾರ್ಯಕ್ರಮ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌದಿ, ಇರಾಕ್, ಯೆಮೆನ್ನಿಂದ ಧರ್ಮಗುರುಗಳು ಆಗಮಿಸ್ತಾ ಇರೋದು. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಸರ್ಕಾರ ಮುಂದಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ತಪ್ಪು ಹಾದಿಯಲ್ಲಿ ಹೋಗ್ತಾ ಇದೆ. ಸರ್ಕಾರದ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ಈ ರೀತಿ ಕಿಡಿಕಾರಿದ್ದಾರೆ. ಧರ್ಮಗುರುಗಳನ್ನ ಕರೆಸ್ತಾ ಇರೋದು ಅದಕ್ಕೆ ಸರ್ಕಾರದ ಕುಮ್ಮಕ್ಕು. ಸರ್ಕಾರ ತಪ್ಪು ಹಾದಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ಇವತ್ತು ಕಿಡಿಕಾರಿದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ನೋಡಿ, ಇವತ್ತು ಸರ್ಕಾರ ವಿಶೇಷವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಳೆದ 2 ವರ್ಷ 4 ತಿಂಗಳಿಂದ ಆಗಿರ್ತಕ್ಕಂಥ ಸರ್ಕಾರ ಯಾವಾಗಲೂ ಕೂಡ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನ ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಹೋಗುವಂತದನ್ನು ನಾವು ನೋಡಿದ್ದೇವೆ. ಕೇವಲ 1, 2, 3 ಹಂತ ಅಲ್ಲ, ಎಲ್ಲಾ ಹಂತದಲ್ಲಿ ಕೂಡ ಅದನ್ನ ವಿಸ್ತೃತ ಮಾಡತಕ್ಕಂಥ ಪ್ರಯತ್ನ ಆಗ್ತಿದೆ. ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾಳೆ ನಡೆದು ಅಂದ್ರೆ 5, 6ರಿಂದ ನಡೀತಕ್ಕಂಥ ವಿದೇಶಗಳಿಂದ ಟೂರಿಸ್ಟ್ ವೀಸಾ ಮೇಲೆ ತೆಗೆದುಕೊಂಡು ಬಂದು ಅವರಿಗೆ ಧರ್ಮ ಪ್ರಚಾರ ಏನ್ ಮಾಡಕತ್ತಾರೆ, ಇದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಖಂಡನೆ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಸರ್ಕಾರ ಏನಾದರೂ ಎಚ್ಚೆತ್ತುಕೊಳ್ಳಿ. ಈಗ ನಾಡದ ಹಬ್ಬ ದಸರಾದಿಂದ ಹಿಡ್ಕೊಂಡು ಏನೇನೋ ಸಮಸ್ಯೆಗಳನ್ನ ಉದ್ಭವ ಆಗಿದ್ದಾವೆ. ಧರ್ಮಸ್ಥಳದ ಬಗ್ಗೆ ನಡೆದಿರ್ತಕ್ಕಂಥ ಘಟನೆಗಳೀಗ ಇನ್ನೂ ಹಸಿರು ಇರುವಾಗಲೇ ಈ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಆಯೋಜನೆಯನ್ನು ಕೊಡುವ ಮುಖಾಂತರ ಸರ್ಕಾರ ತಪ್ಪ ಹಾದಿಗೆ ಹೋಗ್ತಾ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿದ್ದೇನೆ. ಮತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೆ ಮಾಡಕ್ ಕೊಡಬಾರದು ಅನ್ನೋ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಅಲ್ಲಿ ಏನಾದರೂ ಬೇರೆ ದೇಶಗಳಿಂದ ಬಂದಂತಹ ವ್ಯಕ್ತಿಗಳು ತಕ್ಷಣ ಆ ರೀತಿಯಾಗಿ ಇನ್ನ ಬೆಂಗಳೂರಿನಲ್ಲಿ ಈದ್ ಮಿಲಾದ್ ಕಾರ್ಯಕ್ರಮ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌದಿ, ಇರಾಕ್, ಯೆಮೆನ್ನಿಂದ ಧರ್ಮಗುರುಗಳು ಆಗಮಿಸ್ತಾ ಇರೋದು. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಸರ್ಕಾರ ಮುಂದಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ತಪ್ಪು ಹಾದಿಯಲ್ಲಿ ಹೋಗ್ತಾ ಇದೆ. ಸರ್ಕಾರದ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ಈ ರೀತಿ ಕಿಡಿಕಾರಿದ್ದಾರೆ. ಧರ್ಮಗುರುಗಳನ್ನ ಕರೆಸ್ತಾ ಇರೋದು ಅದಕ್ಕೆ ಸರ್ಕಾರದ ಕುಮ್ಮಕ್ಕು. ಸರ್ಕಾರ ತಪ್ಪು ಹಾದಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ಇವತ್ತು ಕಿಡಿಕಾರಿದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ನೋಡಿ, ಇವತ್ತು ಸರ್ಕಾರ ವಿಶೇಷವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಳೆದ 2 ವರ್ಷ 4 ತಿಂಗಳಿಂದ ಆಗಿರ್ತಕ್ಕಂಥ ಸರ್ಕಾರ ಯಾವಾಗಲೂ ಕೂಡ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನ ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಹೋಗುವಂತದನ್ನು ನಾವು ನೋಡಿದ್ದೇವೆ. ಕೇವಲ 1, 2, 3 ಹಂತ ಅಲ್ಲ, ಎಲ್ಲಾ ಹಂತದಲ್ಲಿ ಕೂಡ ಅದನ್ನ ವಿಸ್ತೃತ ಮಾಡತಕ್ಕಂಥ ಪ್ರಯತ್ನ ಆಗ್ತಿದೆ. ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾಳೆ ನಡೆದು ಅಂದ್ರೆ 5, 6ರಿಂದ ನಡೀತಕ್ಕಂಥ ವಿದೇಶಗಳಿಂದ ಟೂರಿಸ್ಟ್ ವೀಸಾ ಮೇಲೆ ತೆಗೆದುಕೊಂಡು ಬಂದು ಅವರಿಗೆ ಧರ್ಮ ಪ್ರಚಾರ ಏನ್ ಮಾಡಕತ್ತಾರೆ, ಇದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಖಂಡನೆ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಸರ್ಕಾರ ಏನಾದರೂ ಎಚ್ಚೆತ್ತುಕೊಳ್ಳಿ. ಈಗ ನಾಡದ ಹಬ್ಬ ದಸರಾದಿಂದ ಹಿಡ್ಕೊಂಡು ಏನೇನೋ ಸಮಸ್ಯೆಗಳನ್ನ ಉದ್ಭವ ಆಗಿದ್ದಾವೆ. ಧರ್ಮಸ್ಥಳದ ಬಗ್ಗೆ ನಡೆದಿರ್ತಕ್ಕಂಥ ಘಟನೆಗಳೀಗ ಇನ್ನೂ ಹಸಿರು ಇರುವಾಗಲೇ ಈ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಆಯೋಜನೆಯನ್ನು ಕೊಡುವ ಮುಖಾಂತರ ಸರ್ಕಾರ ತಪ್ಪ ಹಾದಿಗೆ ಹೋಗ್ತಾ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿದ್ದೇನೆ. ಮತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೆ ಮಾಡಕ್ ಕೊಡಬಾರದು ಅನ್ನೋ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಅಲ್ಲಿ ಏನಾದರೂ ಬೇರೆ ದೇಶಗಳಿಂದ ಬಂದಂತಹ ವ್ಯಕ್ತಿಗಳು ತಕ್ಷಣ ಆ ರೀತಿಯಾಗಿ